ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂತ ಗೊತ್ತು ತಾನೇ ನಿಮಗೆ. ನಡೀರಿ ಮನೆಗೆ ಹೋಗೋಣ. ನಿಮಗೋಸ್ಕರ ಅಲ್ಲೆಲ್ಲರೂ ಕಾಯ್ತಿದ್ದಾರೆ ರೀ. ಈ ವಿಷಯ ಬಿಟ್ಟು ಈ ರಾಧಿಕಾ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ರಾಧಿಕಾ. ಆದರೆ ನೋಡು, ನೀನು ಹೇಳ್ಬೇಡ. ನೋಡು, ನಾನು ಬಂದಿದ್ದೀನಲ್ವಾ, ಹಾಂ, ಇನ್ನೆಲ್ಲ ಸರಿನಾ? ಇನ್ನು ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ನೋಡಿ, ಇನ್ಯಾವತ್ತೂ ನೀವು ಹೀಗೆಲ್ಲ ಮಾಡಬೇಡಿ. ಅಕಸ್ಮಾತ್ ನೀವು ಹೋಗ್ಬೇಕು ಅಂದ್ರೂ ನನ್ನನ್ನು ನಿಮ್ಮ ಜೊತೆನೆ ಕರ್ಕೊಂಡು ಹೋಗಿ, ನಾನು ಬರ್ತೀನಿ. ಹಾಂ, ನನಗೆ ನಿಮಗೆ ಬಿಟ್ಟು ಬದುಕೋಕ್ಕಾಗಲ್ಲ. ನಿಮಗೂ ಗೊತ್ತು ತಾನೇ. ಆದ್ರೂ ಯಾಕೆ ಬಿಟ್ಟು ಹೋಗ್ತೀರಾ? ಅಕ್ಕ, ಯಾರ ಜೊತೆ ಮಾತಾಡ್ತಿದ್ಯಾ? ಅಕ್ಕ, ನಿನ್ನೆ ಕೇಳಿದ್ದು ಯಾರ ಜೊತೆ ಮಾತಾಡ್ತಿದ್ಯಾ ಅಂತ. ಅಕ್ಕ, ಯಾರು ನೋಡ್ತಿದ್ಯಾ? ಅದು ಸರಿ, ಬಾ ದೇವಸ್ಥಾನ ಹೋಗೋಣ. ಬಾ ಬಾ. ರಾಜು, ರಾಜು, ರಾಜು. ಹಲೋ. ರಾಜು ಮನೇಲಿಲ್ಲ. ಯಾಕೆ ಕೂಗ್ತಾ ಇದೆಯಾ? ಏನಿಲ್ಲ, ಈ ಲಗೇಜನ್ನ ನಾನು ರೂಮಲ್ಲಿ ಇಡಬೇಕಾಗಿತ್ತು. ಯಾಕೆ? ಇನ್ಮೇಲೆ ನಾನು ಈ ಮನೆಯಲ್ಲೇ ಇರ್ತೀನಿ. ನಾನಿನ್ಮೇಲೆ ಈ ಮನೆಯಲ್ಲೇ ನಿಮ್ಮ ಜೊತೆನೇ ಇರ್ತೀನಿ. ಏನ್ ಹೇಳ್ತಿದೀಯಾ ಶಾಂತನು? ನೀ ಹೇಳ್ತಾ ಇರೋದು ನಿಜಾನಪ್ಪ? ಇನ್ಮೇಲೆ ನೀನ್ ನಮ್ಮ ಜೊತೆನೇ ಇರ್ತೀಯಾ? ಹೌದಜ್ಜಿ, ನಾನು ತುಂಬಾನೇ ಯೋಚನೆ ಮಾಡಿದೆ. ಇಲ್ಲಿರೋದೇ ಸರಿ ಅನ್ನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡ್ತೀಯಪ್ಪ. ನಮ್ಗೆಲ್ಲ ತುಂಬಾ ಸಂತೋಷ ಆಯ್ತು. ಶಾಂತನು, ಇದೇನು ಇದ್ದಕ್ಕಿದ್ದಾಗೆ ಈ ತರ ನಿರ್ಧಾರ? ಇದರಲ್ಲಿ ಯೋಚನೆ ಮಾಡೋದು ಏನು ಬಂತು ಪ್ರದೀಪ್? ನನ್ನ ಮನೆಗೆ ನಾನು ಬಂದಿದ್ದೀನಿ. ಇನ್ಮೇಲೆ ಯಾವಾಗಲೂ ನಾನು ನಿಮ್ಮ ಜೊತೆಲೇ ಇರ್ತೀನಿ. ಏನ್ ಪ್ರದೀಪ್, ಸಂತೋಷನಾ? ಇನ್ಮೇಲೆ ಆಫೀಸಿಗೆ ಸಂಬಂಧಪಟ್ಟ ಕೆಲಸಗಳನ್ನ, ಸಂಸ್ಥಾನಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನ ನಾವಿಬ್ರು ಹಂಚ್ಕೊಂಡೇ ಮಾಡೋಣ. ಏನಂತೀಯ? ಅದೇನಷ್ಟು ದೊಡ್ಡ ಕೆಲಸ ಅಲ್ಲ ಬಿಡು, ನಾನು ನೋಡ್ಕೋತೀನಿ. ಗೊತ್ತು ಪ್ರದೀಪ್, ನಿನಗೆ ಆ ಶಕ್ತಿ ಇದೆ. ಆದರೂ ಸದ್ಯಕ್ಕೆ ನಿನ್ನ ಸಹಾಯಕ್ಕೆ ನಾನಿರ್ತೀನಿ. ಏನಂತೀರ ಅಜ್ಜಿ? ಹೇಳೋದೇನಿದೆಪ್ಪ, ನಮಗೂ ಎಲ್ಲ ತುಂಬಾ ಖುಷಿ ಆಗುತ್ತೆ. ಪ್ರದೀಪ್ಗೂ ಸಹಾಯ ಆಗುತ್ತೆ. ಪ್ರದೀಪ್, ಇವನ್ ಜೊತೆ ಕೆಲಸ ಮಾಡಕ್ಕೆ ನಿನ್ಗೇನಾದ್ರೂ ಸಮಸ್ಯೆನಪ್ಪ? ಸಮಸ್ಯೆ ಏನಿಲ್ಲ ಅಜ್ಜಿ. ಶಾಂತನು ಕೂಡ ವಿಷು ಇದ್ದ ಹಾಗೇನೆ. ವಿಷು ಜಾಗದಲ್ಲಿ ಶಾಂತನು ಇದೆ ಅನ್ಕೋತೀನಿ ಅಷ್ಟೇ. ಆದ್ರೆ ಶಾರದಾ ಅಲ್ಲಿ ಒಬ್ಳೇ ಆಗ್ತಾಳಲ್ಲಪ್ಪ? ಶಾಂತನು ಹೌದಲ್ವಾ? ಪಾಪ ಅಲ್ಲಿ ಅಮ್ಮ ಒಬ್ಬರೇ ಇರ್ತಾರೆ. ನೀನು ಅಲ್ಲೇ ಇದ್ಕೊಂಡು ಈ ಮನೆಗೆ ಬಂದು ಹೋಗಿ ಮಾಡ್ಬೋದಲ್ಲ? ಇಲ್ಲ ಪ್ರದೀಪ್, ನಾನು ಈ ಮನೆಯಲ್ಲೇ ಇದ್ಕೊಂಡು ಆ ಮನೆಗೆ ಹೋಗಿ ಬರ್ತಾ ಇರ್ತೀನಿ.
ಮನೆಯಲ್ಲಿ ನನ್ನ ತಮ್ಮನ ನೆನಪುಗಳಿವೆ. ಇಲ್ಲಿದ್ರೆ ಅವನ ಜೊತೆ ಇದ್ದಾಗೆ ಆಗುತ್ತೆ. ಪ್ರದೀಪ್, ನಾನಿಲ್ಲಿರೋದು ನಿಮ್ಗೇನು ಸಮಸ್ಯೆ ಇಲ್ಲ ತಾನೆ? ಸಮಸ್ಯೆನಿಲ್ಲ ಬಿಡು ಶಾಂತ. ನೀನು ಬಂದಿದ್ದು ಎಲ್ರಿಗೂ ಖುಷಿ ಆಯ್ತು. ನನಗೂ ಒಂದು ಎಕ್ಸ್ಟ್ರಾ ಹ್ಯಾಂಡ್ ಸಿಕ್ಕಾಗಾಯ್ತು. ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಕೆಲಸ ಮಾಡೋಣ ಶಾಂತ. ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗೋಣ. ವಿಷು ಇಲ್ಲ ಅನ್ನೋ ಕೊರಗನ್ನ ದೂರ ಮಾಡ್ಕೊಂಡು ಹೋಗೋಣ. ರಾಧಿಕಾನ ಮತ್ತೆ ರಾಧಿಕಾ ಕುಟುಂಬಗನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅಲ್ವಾ ಅಮ್ಮ? ಹೌದಪ್ಪ, ಸರಿಯಾಗಿ ಹೇಳ್ದೆ. ಬಾ, ಊಟ ಮಾಡುವಂತೆ. ಅದೇ ಬನ್ನಿ. ಅಮ್ಮ, ಹೇಗಿದೆಯಾ ಶಾಂತನು? ಚೆನ್ನಾಗಿದ್ದೀನಮ್ಮ. ವಿಷು ಕ್ರಿಯೆಗಳೆಲ್ಲ ಮುಗಿತಾ ಬಂತು, ನೆಮ್ಮದಿಯಾಗಿದ್ದೀನಿ. ನೆಮ್ಮದಿ ಅನ್ನೋದು ಆ ಮನೆ ಗದ್ದುಗೆ ನಮ್ಮ ಕೈಯಲ್ಲಿ ಸಿಕ್ಕಿದಾಗ ಮಾತ್ರ ಅನ್ನೋದನ್ನ ಮರಿಬೇಡ. ರಾಧಿಕಾ ಗಂಡನ್ ಕಳ್ಕೊಂಡು ತವ್ರ ಮನೆ ಸೇರಿದಾಳೆ. ಈ ಸಮಯನ ಸರಿಯಾಗಿ ಉಪಯೋಗಿಸ್ಕೊ. ಅದ್ ಹೇಗಮ್ಮ? ಆ ಮನೆಯವರಿಗೆ ಇನ್ನಷ್ಟು ಹತ್ರ ಆಗುತ್ತೆ. ರಾಧಿಕಾ ಹೊಟ್ಟೆಲಿರೋ ಮಗು ಬಗ್ಗೆ ತುಂಬಾ ಪ್ರೀತಿಯಿಂದ ಮಾತಾಡು. ವಿಷ್ಣು ಪ್ರದೀಪ್ಗೆ ಸತ್ಯನ ವಿಷಯ ಹೇಳಿ ಬ್ಲ್ಯಾಕ್ ಮೇಲ್ ಮಾಡು. ಇನ್ ರುಕ್ಮಿಣಿ ಮತ್ತೆ ಅಜ್ಜಿಗೆ ಇನ್ನಷ್ಟು ಹತ್ರ ಆಗಕ್ಕೆ ಪ್ರಯತ್ನ ಪಡು. ಇಷ್ಟೇನಾ? ಇದೆಲ್ಲ ಹಳಾಯ್ತಿತ್ತಮ್ಮ. ಅದನ್ನೇ ಸ್ವಲ್ಪ ಮಾಡ್ಯುಲೇಷನ್ ಮಾಡ್ಕೊಂಡು ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಬಿಡಿ. ಇಷ್ಟೇ ಆಗಿದ್ದಿದ್ರೆ ನಾನು ನಿನಗೆ ಕಾಲೇ ಮಾಡ್ತಿರ್ಲಿಲ್ಲ. ಇದು ಮನೆಯವ್ರ ಮುಂದೆ ಮಾಡೋ ಅಭಿನಯ ಆದ್ರೆ ಇನ್ನು ಊರ್ ಜನರ ಮುಂದೆ ನೀನು ದೊಡ್ಡ ಡ್ರಾಮಾನೇ ಮಾಡ್ಬೇಕಾಗತ್ತೆ. ಅಂದ್ರೆ ಊರ್ ಜನನ್ನ ಬುಟ್ಟಿಗೆ ಹಾಕೊಳ್ಳೋದು, ಅವರವರಲ್ಲಿ ಜಗಳ ಹಚ್ಚೋದು, ಆ ಜಗಳ ಧರ್ಮಾಧಿಕಾರಿ ಪೀಠದ ಮುಂದೆ ಬರೋ ಹಾಗೆ ಮಾಡೋದು. ಇದೊಂಥರ ಮಗುನು ಚೂಟೋದು, ತೊಟ್ಲು ತೂಗೋದು ಅಂತಾರಲ್ಲ ಹಾಗೆ. ಆಗ ಬೇರೆ ವಿಧಿನೇ ಇಲ್ಲದೆ ಧರ್ಮಾಧಿಕಾರಿನ ನೇಮಕ ಮಾಡಲೇಬೇಕಾಗತ್ತೆ. ಅನಿವಾರ್ಯವಾಗಿ ನೀನೇ ಹಿರಿ ಮಗ, ನೀನೇ ಪೀಠದ ಮುಂದೆ ಕೂತು ನ್ಯಾಯ ಹೇಳ್ಬೇಕಾಗತ್ತೆ. ಪಟ್ಟ ಸಿಗಕ್ ಮುಂಚೆನೆ ನನ್ನ ಮಗ ಪೀಠದ ಮುಂದೆ ಕೂತು ನ್ಯಾಯ ಹೇಳ್ತಾನೆ ಅಂದ್ರೆ ನನಗೆ ಅದಕ್ಕಿಂತ ಇನ್ನೇನ್ ಬೇಕು ಹೇಳು? ಐಡಿಯಾ ಏನೋ ಚೆನ್ನಾಗಿದೆ. ಇವತ್ತಿಂದಾನೇ ಆ ಕೆಲಸ ಶುರು ಮಾಡ್ತೀನಿ. ಇವತ್ತಿಂದ ಅಲ್ಲ, ಈಗ್ಲಿಂದಾನೇ ಶುರು ಮಾಡು. ಹೆಚ್ಚು ಸಮಯ ಇಲ್ಲ ನಮ್ಮ ಹತ್ರ. ಸರಿ, ಬಾಯ್ ಅಮ್ಮ. ರೀ, ಯಾಕೆ ರಾಧಿಕಾ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಬಾ. ರೀ, ಏನಾಗಿದೆ ನಿಮ್ಗೆ? ಯಾಕೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ ನೀವು? ಹೌದು, ಇಷ್ಟ ದಿನ ಎಲ್ಲಿ ಹೊರಟೋಗಿದ್ರಿ ನೀವು? ರೀ, ಮನೆಯಲ್ಲಿ ಅಜ್ಜಿ, ಅತ್ತೆ, ವಿವೇಕ್ ಭಾವ, ವಿಷ್ಣು ಮಾವ, ಪ್ರದೀಪ್ ಎಲ್ರೂ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಆದ್ರೆ ನೀವ್ ನೋಡಿದ್ರೆ ಎಲ್ಲೆಲ್ಲೋ ಹೋಗ್ತಿದ್ದೀರಾ. ಆಗ್ಲೇ ಅಲ್ಲಿದ್ರಿ, ಈಗ ಇಲ್ಲಿದ್ದೀರಾ. ಹಾ, ಅಪ್ಪಂಗಂತೂ ನೀವು ಬಂದಿದ್ದೀರಾ ಅಂತ ಗೊತ್ತಾದ್ರೆ ತುಂಬಾ ಖುಷಿ ಆಗುತ್ತೆ. ಒಂದ್ ನಿಮಿಷ ಇರಿ, ನಾನೇ ಅವ್ರನ್ನ ಕರ್ಕೊಂಡು ಬಂದ್ಬಿಡ್ತೀನಿ. ಹಾ, ಅಪ್ಪ ಅಪ್ಪ. ಏನ್ ಚಂದ ಬಸಪ್ಪ, ಆ ಹುಡುಗಿ ಒಬ್ಳೆ ಮಾತಾಡ್ತಾ ಇದ್ದಾಳೆ.
ತುಂಬ ಒಳ್ಳೆ ಹುಡುಗಿ, ಪೂರ್ತಿ ಹುಚ್ಚಿಡ್ದಿರೋ ತರ ಕಾಣುತ್ತೆ. ಈ ಥರ ಆಗಬಾರ್ದಾಗಿತ್ತು. ಅಪ್ಪ 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 ಬನ್ನಿ ಇಲ್ಲಿ. ಬನ್ನಿಪ್ಪ ಇಲ್ಲಿ. ಅಪ್ಪ ನಿಮ್ಗೇನೋ ತೋರಿಸ್ತೀನಿ, ಬನ್ನಿ. ಏನಮ್ಮ ನೋಡಿದ್ರೆ ನೀವೇ ಖುಷಿ ಪಡ್ತೀರಾ. ಬನ್ನಿ ಬನ್ನಿ. ಅಯ್ಯೋ ಬನ್ನಿಪ್ಪ. ಬನ್ನಿ, ನೀವು ಹೇಳ್ತೀನಿ. ಬನ್ನಿ. ಅರೆ ಇಲ್ಲೇ ಇದ್ರಲ್ಲ, ಎಲ್ಲಿ ಹೋದ್ರು ಇವರು? ಏನಂದು ವಿಶ್ವಣ್ಣ ಎಲ್ಲೋ? ರೀ ರೀ ಇಲ್ಲೇ ಇದ್ರಪ್ಪ, ಎಲ್ಲಿ ಹೋಗ್ಬಿಟ್ರಿ ಇವರು? ಅಯ್ಯೋ ಇಲ್ಲಪ್ಪ, ನಿಜವಾಗ್ಲು ಅವ್ರು ಬಂದಿದ್ರು, ಇಲ್ಲೇ ಇದ್ರು. ಏನ್ ಶಾಸ್ತ್ರಿಗಳು ಇದೆಲ್ಲ? ವಿದ್ವೆ ಆಗಿದ್ರು ನಿಮ್ಮ ಮಗಳು ಮುತ್ತೈದೆ ತರ ಊರು ತುಂಬಾ ಓಡಾಡ್ತಾ ಇದ್ದಾಳೆಲ್ಲ, ಏನಿದೆಲ್ಲ? ಅಲ್ಲ, ಸಂಪ್ರದಾಯ ಮುರಿದು ಏನ್ ಸಾಧಿಸ್ಬೇಕು ಅಂತ ಇದ್ದೀರಾ ಅಪ್ಪ ಮಗಳಿಬ್ರು? ಇವ್ರನ್ನೆಲ್ಲ ಹಿಂಗೆ ಸುಮ್ಮನೆ ಬಿಡಬಾರ್ದು ಕಾಣ್ರಿ. ಯಾಕೆ ಕೋಸೆ ಹೀಗೆಲ್ಲ ಮಾಡ್ತಾ ಇದೆಯಾ? ನೋಡ್ತಾರಲ್ಲ, ಏನ್ ತಿಳ್ಕೊಳ್ಳೋದಿಲ್ಲ ಹೇಳಿ. ಅಲ್ಲ ಕಂದ, ಅವ್ರು ಬಂದೇ ಬರ್ತಾರೆ ಅಂತ ನಿನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಹೌದು ತಾನೆ? ಅದನ್ನ ನಾನು ಗೌರವಿಸ್ತೀನಿ. ಹಾಗಂತ ನಿನ್ನ ನಂಬಿಕೆನ, ನಿನ್ನ ವಿಶ್ವಾಸನ ಬೇರೆಯವರು ಗೌರವಿಸ್ಬೇಕು ಅಂದ್ರೆ ಹಾಗಮ್ಮ ತಾಯಿ? ಅದು ನಾನು ಹೇಳಕ್ಕಾಗತ್ತಾ? ಮನಸ್ಸನ್ನ ಇಷ್ಟೊಂದು ದುರ್ಬಲ ಮಾಡ್ಕೋಬಾರ್ದು. ಅದು ನಿನಗಷ್ಟೇ ಅಲ್ಲ, ನಿನ್ನ ಹೊಟ್ಟೆಲಿದ್ದಲ್ಲ ಕಂದಮ್ಮ, ಅದಕ್ಕೂ ತೊಂದರೆ ಆಗತ್ತೆ ತಾಯಿ. ಕಡಮ್ಮ, ಅವ್ರು ಬಂದೇ ಬರ್ತಾರೆ ಅಂತ ನಿನ್ನ ನಂಬಿಕೆ ವಿಶ್ವಾಸ ಇದೆ ಅಂದಮೇಲೆ ಅವ್ರು ಎಲ್ಲೋ ಇದ್ದು ನಿನ್ನ ಕಾಯ್ತಾನೆ ಇದ್ದಾರೆ. ಒಂದಲ್ಲ ಒಂದಿನ ಅವ್ರು ಬಂದರೂ ಬರ್ಬೋದು. ಚಿಂತೆ ಮಾಡ್ಬೇಡ ಪುಟ್ಟ. ಹೌದಲ್ವಪ್ಪ, ಅವ್ರು ಬಂದೇ ಬರ್ತಾರೆ ತಾನೆ? ನೋಡು ತಾಯಿ, ನನ್ನ ನಿನ್ನ ಈ ಜಗತ್ನೆಲ್ಲ ಕಾಪಾಡೋನು ನಮ್ಮದವ್ರಿಗೆ ಯಾವತ್ತೂ ಅವ್ನು ಅನ್ಯಾಯ ಮಾಡಿಲ್ಲ. ನಿನಗೂ ಏನೋ ಅನ್ಯಾಯ ಆಗಲ್ಲ. ಮಾಕಂದ ಮಂಗಳಾರತಿ ಮಾಡ್ಕೊಡ್ತೀನಿ. सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु। सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। सर्वेषां स्वस्ति भवतु, सर्वेषां शान्तिर्भवतु, सर्वेषां पूर्णं भवतु, सर्वेषां मङ्गलं भवतु। पूर्णमदः पूर्णमिदं पूर्णात् पूर्णमुदच्यते, पूर्णस्य पूर्णमादाय पूर्णमेवावशिष्यते। सर्वेषां स्वस्ति भवतु, सर्वेषां शान्तिर्भवतु, सर्वेषां पूर्णं भवतु, सर्वेषां मङ्गलं भवतु, सर्वेषां स्वस्ति भवतु, सर्वेषां शान्तिर्भवतु। ಶಾಸ್ತ್ರಿಗಳೇ, ಏನಿದು? ದೇವಸ್ಥಾನಕ್ಕೆ ಅಪಚಾರ ಮಾಡ್ತಾ ಇದ್ದೀರಾ?
ಶಾಸ್ತ್ರ ಸಂಪ್ರದಾಯನ ಮುರಿತಾ ಇದ್ದೀರಾ. ನಾನೇನು ಮಾಡ್ತೀನಿ ಸ್ವಾಮಿ? ಇದೇನು ಶಾಸ್ತ್ರಿಗಳೇ, ನಿಮ್ಮ ಮಗಳು ಗಂಡ ಸೊತ್ತಿರೋ ವಿದ್ವೆ ಶಾಸ್ತ್ರನೇ ಮಾಡಿಸಿಲ್ಲ, ಆಗಲೇ ದೇವಸ್ಥಾನದೊಳಗಡೆ ಕರ್ಕೊಂಡ್ಬಂದ್ಬಿಟ್ರಲ್ಲ. ವಿದ್ವೆ ಆಗಿದ್ರು ಮುತ್ತೈದೆ ಥರ ಊರು ತುಂಬ ಓಡಾಡ್ತಾ ಇದ್ದಾಳಲ್ಲ, ಇದಕ್ಕೇನು ಹೇಳ್ತೀರ? ಸ್ವಾಮಿ, ತನ್ನ ಗಂಡ ಸತ್ತಿಲ್ಲ, ಅವನಿನ್ನೂ ಬದುಕಿದ್ದಾನೆ ಅಂತ ಆ ಹೆಣ್ಣು ಮಗಳ ನಂಬಿಕೆ. ಇದರಲ್ಲಿ ಅಕ್ಷರ ಏನು ಬಂತು? ಶಾಸ್ತ್ರಿಗಳೇ, ನಿಮ್ಮ ಮಗಳ ನಂಬಿಕೆ ದೊಡ್ಡದ, ಕಣ್ಮುಂದಿರೋ ಸತ್ಯ ದೊಡ್ಡದ? ಗಂಡ ಸೊತ್ತರು ತಾಳಿ ತೆಗಿದೆ ನಿಮ್ಮ ಮಗಳು ಈ ಊರಿನ ಮಾನ ಮರ್ಯಾದೆ ಹರಾಜಾಗ್ತಾ ಇದ್ದಾಳೆ. ಇವಳನ್ನ ಆದಷ್ಟು ಬೇಗ ಊರಿಗೆ ಕಳಿಸ್ಬಿಡಿ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಹಿರಿಯಕ್ಕನ ಚಾಳೆ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ನಿಮ್ಮ ಮಗಳ ಬುದ್ಧಿನ ನಮ್ಮೂರಿ ಹೆಣ್ಮಕ್ಳೆಲ್ಲ ಕಲಿಯೋಕ್ಕಿಂತ ಮುಂಚೆ ನಿಮ್ಮ ಮಗಳನ್ನ ಇಲ್ಲಿಂದ ಕಳಿಸ್ಬಿಡಿ. ಕುಸೆ, ರಾಧಿಕಾ, ರಾಧಿಕಾ, ಇಲ್ಲಿ ಬಾಂಬ, ಇಲ್ಲಿ ಒಂದು ನಿಮಿಷ ನಿಂತ್ಕೊಪುಟ್ಟ. ನಿಂತ್ಕೊಳ್ಳಿ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ನೀವು ನಿಮ್ಮ ಮಗಳು ಮಾಡ್ತಾ ಇರೋ ತಪ್ಪು ದೇವಸ್ಥಾನಕ್ಕೆ ಮೈಲಿಗೆ ಆಗಿದೆ. ಶಾಸ್ತ್ರ ಸಂಪ್ರದಾಯ ಮುರಿತಾ ಇದ್ದೀರಾ. ಶಾಸ್ತ್ರ ಸಂಪ್ರದಾಯಗಳನ್ನ ನಾವು ಮುರಿತಾ ಇದ್ದೀವ? ದೇವಸ್ಥಾನಕ್ಕೆ ಮೇಲ್ಗೆ ಆಗಿದ್ಯಾ ಸ್ವಾಮಿ? ಹೌದು. ಏನು ಹಾಗಂತ ದೇವರು ಬಂದು ನಿಮ್ಗೆ ಹೇಳಿದ? ಆ ಹೆಣ್ಣು ಮಗಳು ದೇವಸ್ಥಾನಕ್ಕೆ ಬಂದಿರೋ ಒಂದೇ ಒಂದು ಕಾರಣಕ್ಕೆ ನಮ್ಮ ದೇವಸ್ಥಾನದ ಗಂಟೆಗಳು ಯಾವುದು ಕಳಚಿ ಬಿದ್ದಿಲ್ಲ ಸ್ವಾಮಿ. ಯಾವ ಶಾಸ್ತ್ರದಲ್ಲಿ ಹೇಳಿದೆ, ಯಾವ ವೇದದಲ್ಲಿ ಹೇಳಿದೆ ಗಂಡ ಸತ್ತ ಒಂದು ಹೆಣ್ಣು ಮಗಳು ದೇವಸ್ಥಾನದ ಒಳಗಡೆ ಬರಬಾರದು ಅಂತ? ಪುರಾಣಗಳಲ್ಲಿ ಹೇಳಿದೆ, ಅದು ಹೆಣ್ಣು ಮಗಳು ಹೀಗಿರಬೇಕು ಅಂತ. ಅದು ಆ ಕಾಲಕ್ಕೆ ಪ್ರಸ್ತುತ, ಒಪ್ಕೋತೀನಿ. ಇವತ್ತಿನ ಕಾಲಕ್ಕೆ ಇದೆಲ್ಲ ಅಪ್ರಸ್ತುತ ಹಾಗಂತ ನಿಮ್ಗೆ ಅನ್ಸೋದಿಲ್ವಾ? ಅಲ್ಲ ಸ್ವಾಮಿ, ನಮ್ಮ ಎಲ್ಲ ಧರ್ಮಶಾಸ್ತ್ರಗಳು, ಧರ್ಮಗ್ರಂಥಗಳು ಇದೆಲ್ಲ ಮನುಷ್ಯನ ಉನ್ನತಿಗೇರಿಸೋದಕ್ಕೆ ಮಾತ್ರ ಇರೋದು, ಇನ್ನೊಬ್ಬರಿಗೆ ಅವಹೇಳನ ಮಾಡೋದಕ್ಕಲ್ಲ, ಅವಮಾನ ಮಾಡೋದಕ್ಕಲ್ಲ, ಇನ್ನೊಬ್ಬರನ್ನ ಕೀಳಾಗಿ ಕಾಣೋದಕ್ಕಲ್ಲ. ಈ ಸಮಾಜದಲ್ಲಿ ಯಾರೂ ಕೀಳಲ್ಲ, ಯಾರೂ ಮೇಲಲ್ಲ, ಎಲ್ಲರೂ ಸರಿ ಸಮಾನರು. ದೇವಸ್ಥಾನ ಅನ್ನೋದು ಒಂದು ಸಾರ್ವಜನಿಕವಾದ ಒಂದು ಸ್ಥಳ. ಇಂಥವ್ರು ಬರಬೇಕು, ಇಂಥವ್ರು ಬರಬಾರ್ದು, ಇದನ್ನ ದೇವರು ಯಾವತ್ತಾದರೂ ಯಾರಿಗಾದ್ರೂ ಹೇಳಿದಾರ? ನಾನು ನೋಡಕ್ಕಿಂಥವರೇ ಬರಬೇಕು, ಹೀಗೆ ಬರಬೇಕು ಅಂತ ಆತ ಕೇಳಿದಾನೆ. ಮನಸ್ಸನ್ನ ನಿರ್ಮಲವಾಗಿಟ್ಕೊಂಡು ಒಂದು ತಾಯಿ ಹತ್ರ ಒಂದು ಮಗು ಹೇಗೆ ಹೋಗುತ್ತೆ ಅಷ್ಟು ನಿರ್ಮಲ ಭಾವದಿಂದ ನಾವು ದೇವಸ್ಥಾನಕ್ಕೆ ಬರಬೇಕೆ ಹೊರತು ಇನ್ನೊಬ್ಬರ ಬಗ್ಗೆ ಕುಂದೆಣಿಸೋದಕ್ಕಲ್ಲ, ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋದಕ್ಕಲ್ಲ ಸ್ವಾಮಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನ್ರಿ ಇರೋ ವಿಷಯ ಹೇಳಿದ್ರೆ ಪುರಾಣ ಮಾತಾಡ್ತೀರಾ? ಇದು ಕುತ್ರ ಕೊಳ್ಳೇಬೇಕು, ಪಂಚಾಯತಿ ಸೇರಿಸ್ತೀವಿ ನಾವು. ಏನ್ರಪ್ಪ? ಆಯ್ತು, ಪಂಚಾಯತಿ ಸೇರಿಸಿ ಸ್ವಾಮಿ. ಓಹೋ, ಈಗಲೇ ಊರ್ ಮುಖಂಡರಿಗೆ ವಿಷಯ ತಿಳಿಸ್ತೀವಿ. ಬಂದ್ರಯ್ಯ, ಇವ್ರಿಗೆಲ್ಲ ಬಹಿಷ್ಕಾರ ಹಾಕಿದ್ರೇನೆ ಬುದ್ಧಿ ಬರೋದು.
ಇದ್ದಕ್ಕಿದ್ದಾಗಿ ನಿಮಗೆ ಯಾವಾಗಲೂ ಅವಮಾನನೇ ಅಲ್ಲ? ಕಂದ, ಇದು ಅವಮಾನ ಅಲ್ಲಮ್ಮ. ಕೆಲವು ಸತ್ಯಗಳು, ಕೆಲವು ವಿಚಾರಗಳು ಕೆಲವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆಗದೇ ಇರೋರ ಮನಸ್ಸಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ ತಾಯಿ. ಹೇಳದ್ನಲ್ಲ, ನಮ್ಮಲ್ಲಿರೋ ಧರ್ಮ ಗ್ರಂಥಗಳು, ವೇದಗಳು, ಪುರಾಣಗಳು ಇದು ಮನುಷ್ಯನ ಉನ್ನತಿಗೆ ತಗೊಂಡು ಹೋಗಕ್ಕಿದೆಯಾ ಹೊರತು ಅವನನ್ನ ಅಧಪಾತಾಳಕ್ಕೆ ತಳ್ಳೋದಕ್ಕೆ ಅಲ್ಲ ಕಂದ. ನಾನೆಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವವನ್ನು ಗೌರವಿಸ್ತೀನಿ, ಮನುಷ್ಯನಿಗೆ ಬೆಲೆ ಕೊಡ್ತೀನಿ. ಹಾಗಾಗಿ ನಾನು ಮಾಡಿದ್ದು ಸರಿ ಅನ್ನೋದು ನನ್ನ ನಂಬಿಕೆ. ಅದಕ್ಕೆ ಆ ಪರಮಾತ್ಮನು ಅಷ್ಟು ಅಂತಾನೆ ಅನ್ನೋ ನಂಬಿಕೆ ನನಗಿದೆ. ಚಿಂತೆ ಮಾಡಬೇಡ. ಕಾಲಾಯ ತಸ್ಮೈ ನಮಃ. ಸರ್ವೇಷಾಂ ಪೂರ್ಣಂ ಭವತು ಸರ್ವೇಷಾಂ ಮಂಗಳಂ ಭವತು.